ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ಕಾರ್ಯಕ್ರಮಕ್ಕೆ ವಿಡಿಯೋಗೆ ನಿಮಗೆಲ್ಲ ಸಿಂಹರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಿಂಹರಾಶಿಯವರ ವಿಶೇಷವಾದ ಚಾನಲ್ ಇದ್ದು ಕೇವಲ ಸಿಂಹರಾಶಿಯವರಿಗೆ ಸಂಬಂಧಪಟ್ಟ ವಿಡಿಯೋಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಫೆಬ್ರವರಿ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥ ವಿಚಾರ ತಿಳ್ಕೊಳ್ಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ಏನಾದರೂ ವಿಶೇಷವಾದ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ರಿಪ್ಲೈ ಅಪರೂಪದಲ್ಲಿ ಮಾಡಬಹುದು, ಮಾಡದೇ ಇರ್ಬೋದು, ಬಟ್ ಕಮೆಂಟ್ಸ್ನ ಖಂಡಿತವಾಗಿ ಓದ್ತಾ ಇರ್ತಾನೆ. ಫೆಬ್ರವರಿ ತಿಂಗಳ ವಿಚಾರದಲ್ಲಿ ಏನಾದರೂ ಕಮೆಂಟ್ಸ್ ಮಾಡಿ. ಹಾಗೂ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಶುಭ ವಿಚಾರ ವಿಡಿಯೋ ಇನ್ನೊಂದಿದೆ, ಅದನ್ನು ಮತ್ತೆ ಮಾಡ್ತೇವೆ. ದಯವಿಟ್ಟು ನೀವು ಶುಭ ವಿಚಾರವೇ ಎಲ್ಲ ಬರೀ ಎದುರಿಸ್ತಾ ಇದ್ದೀರಾ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋ ಇನ್ನೊಂದು ಬರ್ತದೆ, ವೆಯ್ಟ್ ಮಾಡಿ ದಯವಿಟ್ಟು. ಮೊದಲನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಬೆನ್ನು ನೋವು ಜಾಸ್ತಿ ಆಗಲಿದೆ ಅಂತ ಕಂಡು ಬರ್ತಾ ಇದೆ. ಬೆನ್ನು ನೋವು, ಬ್ಲಡ್ ಪ್ರೆಷರ್, BP ವ್ಯತ್ಯಾಸವಾಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಹಾರ್ಟ್ ರಿಲೇಟೆಡ್ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ನಿಮಗೆ ಇದಿಷ್ಟರಲ್ಲಿ ಯಾವುದಾದ್ರು ಒಂದು ಚಿಕ್ಕ ಪುಟ್ಟ ಸೂಚನೆಗಳು ಸಿಕ್ಕದರೂ ಸಹ ದಯವಿಟ್ಟು ಒಮ್ಮೆ ಹೋಗಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅರ್ಥ. ಸೊ ಸಿಂಹರಾಶಿಯವರಿಗೆ ಹೃದಯ, ಬೆನ್ನು ಹಾಗೂ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಅಂತೀವಲ್ಲ, ಆ ರಕ್ತದೊತ್ತಡ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಅಲಕ್ಷ್ಯ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ವೈದ್ಯರ ಒಂದು ಇದನ್ನು ಇದು ಮಾಡ್ಕೊಳ್ಳಿ. ಜೊತೆಗೆ ನಿದ್ರೆ ಹಾಗೂ ವ್ಯಾಯಾಮ ಇದೆರಡು ಬಹಳ ಅವಶ್ಯಕತೆ ಇದೆ. ಇದು ಕಡಿಮೆ ಆಗ್ತಾ ಇದೆ. ಸರಿಯಾಗಿ ನೀವು ನಿದ್ರೆನೂ ಮಾಡ್ತಾ ಇಲ್ಲ, ವ್ಯಾಯಾಮ ಅಂತೂ ಮಾಡ್ತಾನೆ ಇಲ್ಲ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ಇದೆರಡಕ್ಕೂ ಪ್ರಾಧಾನ್ಯತೆಯನ್ನು ಕೊಡಿ. ಆರೋಗ್ಯ ಬಹಳ ಮುಖ್ಯ. ಸೊ ಇದೆಲ್ಲರ ಜೊತೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಸರ್ವತೋಮುಖವಾಗಿ ನಿಮಗೆ ಅಭಿವೃದ್ಧಿ ಆಗಬೇಕು ಅಂತ ನಾವು ವಿಶೇಷವಾದ ದೇವತಾರಾಧನೆ ಮಾಡಿ ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳ 2ನೇ ಎಚ್ಚರಿಕೆ ಏನಪ್ಪಾ ಅಂದ್ರೆ, ನೀವು ಪಾಲುದಾರಿಕೆಯ ವಿಚಾರ ಅಂದ್ರೆ ಪಾರ್ಟ್ನರ್ಶಿಪ್, ನೀವು ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಾ ಅವರೊಟ್ಟಿಗೆ, ಅಥವಾ ನಿಮ್ಮ ಕಸ್ಟಮರ್ ಅಥವಾ ಕ್ಲೈಂಟ್ ಅಥವಾ ಏನು ಹೇಳ್ತಾರೆ, ನಿಮ್ಮ ಹತ್ರ ಬಂದು ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರಲ್ಲ, ನಿಮ್ಗೆ ದುಡ್ಡು ಕೊಟ್ಬಿಟ್ಟು ನಿಮಗೆ ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರಲ್ಲ, ಸೊ ಆ ಥರ ಆ ಕಸ್ಟಮರ್ ಅಥವಾ ಕ್ಲೈಂಟ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇವರೊಟ್ಟಿಗೆ ನೀವು ತುಂಬ ಒಂಥರ ರೂಡಾಗಿ ಮಾತನಾಡುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ನೋಡ್ರಿ, ಇದು ಹಿಂಗೇನೆ ಬೇಕಾದ್ರೆ ಮಾಡಿಸ್ಕೊಂಡು ಬಿಟ್ರೆ ಬಿಡಿ, ಹೋಗ್ರಿ ರೀ ಅನ್ನೋ ಥರ ಒಂಥರ ಉಡಾಫೆ ಉತ್ತರಗಳನ್ನು, ಉಡಾಫೆ ಥರ ಮಾತನಾಡುವ ಸಾಧ್ಯತೆಗಳು. ಯಾಕೆಂದರೆ ಸಂದರ್ಭಗಳು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೀವೆಲ್ಲೊಟ್ಟು ಚೆನ್ನಾಗೇ ಮಾತಾಡಬಹುದು, ಬಟ್ ಫೆಬ್ರವರಿ ತಿಂಗಳ ಗ್ರಹ ಸ್ಥಿತಿಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಮಾತಿನಲ್ಲಿ ಅಹಂಕಾರ ಬಂದು ಬಿಡ್ತದೆ ಅಂತ. ಅದು ಸಹ ಕುಜ ಮತ್ತೆ ರವಿಯ ಯುತಿ ಬೇರೆ ಇದೆ. ಸೊ ರಾಷ್ಟ್ರಾಧಿಪತಿ ಹಾಗೂ ಕುಜನ ಯುತಿ ಇದ್ದಾಗ ಕೆಂಡದಂಥ ಕೋಪವುಳ್ಳವರಾಗ್ಬಿಡ್ತೀರಿ. ಮೊದಲೇ ಸಿಂಹಕ್ಕೆ ಏನು ಕೋಪದ್ದೇನು ಕೊರತೆ ಇರಲ್ಲ, ಇನ್ನು ಜಾಸ್ತಿ ಆಗ್ಬಿಡುತ್ತೆ ಕುಜನ ಸಹಿತ ಸೇರಿದಾಗ. ಸೊ ಅದರಿಂದ ಎದುರುಗಡೆ ಇರೋರಿಗೆ ಎಷ್ಟು ಅಹಂಕಾರ, ಎಷ್ಟು ಕೊಬ್ಬಿರ್ಬೇಕು ಇವರಿಗೆ ಅಂತ ಅನ್ಸ್ಬಿಡುತ್ತೆ. ಹಂಗೆ ಅನ್ಸ್ಬಾರ್ದು. ಯಾವುದೇ ಕಸ್ಟಮರ್ಗೆ, ಕ್ಲೈಂಟ್ಗೆ, ಬಿಸ್ನೆಸ್ ಪಾರ್ಟ್ನರ್ಗೆ ನಿಮಗೆ ತುಂಬ ಅಹಂಕಾರ ಇದೆ ಅಂತ ಅನಿಸ್ಬಾರ್ದು. ಅನಿಸಿದ್ರೆ ಅದು ನಿಮಗೆ ನಷ್ಟ ಆಗಿರ್ತದೆ. ಸೊ ಆದ್ದರಿಂದ ದಯವಿಟ್ಟು ಆ ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಹಾಗಾಗದಂತೆ ನೋಡ್ಕೊಳ್ಳಿ. ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ನಿಮ್ಮ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಬೇಕು. ನೀವು ಹೇಳಿದಾಗ ನಿಮ್ಮ ಮನಸ್ಸು ಕೇಳಬೇಕು ಅಂತಂದರೆ ವಿಶೇಷವಾದಂತಹ ಒಂದು ಬ್ರೇಸ್ಲೆಟ್, ಶ್ವೇತಾರ್ಕ ರತ್ನಗಳ ಬ್ರೇಸ್ಲೆಟ್ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಾವು ಕೊಡ್ತಾ ಇದ್ದೇವೆ. ಹೋಮವನ್ನು ಮಾಡಿ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಎಂಡಲ್ಲಿ ಕೇಳಿ ಅದರ ಬಗ್ಗೆ. 3ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನಿಮ್ಮ ಮಾತಿನ ತೀವ್ರತೆ ಮನಸ್ತಾಪಕ್ಕೆ ಕಾರಣವಾಗಲಿದೆ ಅಂತ ಕಂಡು ಬರ್ತಾ ಇದೆ. ಹಾಗೂ 3ನೇಯ ವ್ಯಕ್ತಿಯ ಮಾತಿಗೆ ನೀವು ಬೆಲೆ ಕೊಡ್ತೀರಾ. ಯಾವಾಗಲೂ ಜೊತೆಗಿರ್ತಕ್ಕಂಥ ನಿಮ್ಮ ಶ್ರೇಯೋಭಿಲಾಷಿಯ ಮಾತಿಗೆ ಬೆಲೆನೇ ಕೊಡಲ್ಲ ಈ ಫೆಬ್ರವರಿ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಜೊತೆಗೆ ಯಾವಾಗಲೂ ನಿಮ್ಮ ಜೊತೆಗಿರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಹೇಳ್ಬೇಕಾರೆ ಅಥವಾ ಯಾವುದೋ ವಿಚಾರ ಬಗ್ಗೆ ಹೇಳ್ಬೇಕು, ಸುಮ್ಮನೆ ಅಂತ ಹೇಳ್ಬಿಟ್ಟು ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಥರ ಮಾಡಿ, 3ನೇ ಯಾವುದೋ ವ್ಯಕ್ತಿ ಬಂದು ಏನೋ ಹೇಳ್ದ ಅಂತ ಅದನ್ನೇ ನಂಬಿಕೊಂಡು ಏನೇನೋ ಮಾತಾಡಿ ನಿಮ್ಮ ಮಾತಿನ ಮೇಲೆ ನಿಗ್ರಹ ಇರೋದಿಲ್ಲ. ತುಂಬ ಎಡವಟ್ಟು ಮಾಡ್ಕೊಳ್ತಾರೆ ಫೆಬ್ರವರಿ ತಿಂಗಳಲ್ಲಿ. ದಯವಿಟ್ಟು 3ನೇ ವ್ಯಕ್ತಿಯನ್ನು ಪೂರ್ಣ ನಂಬಬೇಡಿ ಅಂತ ಹೇಳಲ್ಲ, ಎಲ್ಲದನ್ನು ಕೇಳಬೇಕು, ಆದರೆ ಅದನ್ನು ಪ್ರೊಸೆಸ್ ಮಾಡಬೇಕು. ನಿಮ್ಮ ಮೈಂಡಲ್ಲಿ ಏನು ಪ್ರೊಸೆಸರ್ ಇರ್ತದಲ್ಲ ಅದು ಪ್ರೊಸೆಸ್ ಮಾಡಬೇಕು. ನಿಮ್ಮ ಮೈಂಡಲ್ಲಿ ಯಾವ ಚಿಪ್ ಇದೆ, ಆ ಚಿಪ್ ಏನು ಪ್ರೊಸೆಸ್ ಮಾಡುತ್ತೆ, ಅದರದ್ದು ಬಿಟ್ ರೇಟ್ ಏನು, ಇದೆಲ್ಲ ನೋಡ್ಕೊಳ್ಬೇಕಾಗತ್ತಲ್ವಾ. ಸೊ ಅದರಿಂದ ನಿಮ್ಮ ಮೈಂಡ್ ಪ್ರೊಸೆಸ್ ಮಾಡಬೇಕಾದ್ರೆ
ಅದನ್ನು ಹೆಂಗೆಂಗೋ ಇದು ಮಾಡೋದಲ್ಲ. ಸೊ ಅದರಿಂದ ಎಲ್ಲರನ್ನೂ ಕೇಳಬೇಕು, ಯಾವುದು ಸರಿ ಇರ್ತದೆ ಅದನ್ನು ನಿಮ್ಮ ಮೈಂಡ್ ಪ್ರೊಸೆಸ್ ಮಾಡಿ ಹೇಳ್ತಿದ್ದು ಸರಿ ಅಂತ ಅದನ್ನು ಅನುಸರಿಸಬೇಕು. ಆದ್ದರಿಂದ ಯಾರ್ದೋ ಮಾತು ಕೇಳ್ಕೊಂಡು ರೆಗ್ಯುಲರ್ ಇರ್ತಕ್ಕಂಥವ್ರನ್ನೆಲ್ಲ ಎದುರಾಕೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಯಾರು ಅಥವಾ ಇವ್ರು ಬೇಡ ಅಂತಂದ್ರೂ ಇನ್ನೊಬ್ಬರ ಬಗ್ಗೆ ಯಾರ್ದೋ ಮಾತಾಡ್ಕೊಂಡು ಏನೋ ಮಾತಾಡೋದು, ಇದೆಲ್ಲ ಸಮಸ್ಯೆ, ತಪ್ಪುಗಳು. ದಯವಿಟ್ಟು ಸಿಂಹರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ತಾಳ್ಮೆ ಕಳ್ಕೊಂಡ್ಬಿಡ್ತೀರ ನೀವು. ತಾಳ್ಮೆ ಬಹಳ ಬಹಳ ಮುಖ್ಯ ನಿಮಗೆ, ಗೊತ್ತಲ್ವಾ? ಆ ತಾಳ್ಮೆನೇ ನಿಮಗೆ ಕೊಡ್ತಕ್ಕಂಥ ವಿಶೇಷ ಪ್ರಸಾದವನ್ನೇ ಕೊಡ್ತಾ ಇದ್ದೇವೆ ನಾವು. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಈಗ ಅದ್ರ ಬಗ್ಗೆ. 4ನೆಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮ್ಮ ಹತ್ರ ನೀವೇನಾದರೂ ಈ ಹೋಮ್ ಲೋನ್ ಮಾಡಿದರೆ ಅಥವಾ ಸೈಟ್ ಲೋನ್ ಮಾಡಿದರೆ ಅಥವಾ ಕಾರ್ ಲೋನ್ ಮಾಡಿದರೆ ಅಥವಾ 2 ವೀಲರ್ ಲೋನು ಯಾವುದೋ ಒಂದು, ಈ ಪ್ರತಿ ತಿಂಗಳು EMIಗಳು ಕಟ್ತಿರಲ್ಲ, ಸೊ EMIಗಳು ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸಿಂಹರಾಶಿಯವರು ಸ್ವಲ್ಪ EMI ಈ ತಿಂಗಳು ಕಟ್ಟೋ ವಿಚಾರದಲ್ಲಿ ಎಡವಟ್ಟು ಮಾಡಿಬಿಡ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಹಂಗೆ ಆಗದಿರಂಗೆ ನೋಡ್ಕೊಳ್ಳಿ. ಸುಮ್ಮನೆ ಈ ನಿಮ್ಮ ಸಿಬಿಲ್ಲು ಇತ್ಯಾದಿ ಪ್ರಾಬ್ಲಮ್ಗಳಾಗ್ತಕ್ಕಂಥದ್ದು ಬೇಡ. ಆಮೇಲೆ ಕಾನೂನಿನ ಕಾನೂನಿನಲ್ಲಿ ಅಡ್ಡಿ ಬರುವ ಸಾಧ್ಯತೆ ಇದೆ. ಯಾವುದೋ ಒಂದು ಕಾನೂನಿನ ತೊಡಕು ಅಂತೀವಲ್ಲ, ಸೊ ಅದರಿಂದ ಕಾನೂನು ತೊಡಕುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಸೊ ಅದ್ರ ಬಗ್ಗೆ, ಹಾಗೂ ದಾಖಲಾತಿಗಳು, ನಿಮ್ಮ ಹತ್ರ ಏನು ದಾಖಲಾತಿಗಳಿರ್ತದೆ, ನಿಮ್ಮ ಹತ್ರ ಇರುವ ಡಾಕ್ಯುಮೆಂಟ್ಸ್ನ 1ಕ್ಕೆ 4 ಸಲ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ, ಅದರಿಂದ ಕಾನೂನಾತ್ಮಕವಾದಂತಹ ಸಮಸ್ಯೆಗಳು ಉಂಟಾಗ್ತದೆ. ಹಾಗೂ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರಗಳೇ ಆಗಿರ್ತದೆ. ಇದು ಬಹಳ ಮುಖ್ಯವಾಗಿ EMIಗಳು ಯಾವುದು ಹೆಚ್ಚು ಕಡಿಮೆ ಆಗದಂತೆ ನೀವು ಗಮನಿಸಬೇಕು, ಆಯ್ತಲ್ವಾ? ಯಾವುದೇ ಕಾರಣಕ್ಕೂ ಒಂದೇ ಒಂದು EMI ಎಡವಟ್ಟಾಗಬಾರ್ದು, ನಿಮ್ಮ ಸಿಬಿಲ್ ಪ್ರಾಬ್ಲಮ್ ಆಗಬಾರ್ದು, ಚೆನ್ನಾಗಿ ಮೇಂಟೈನ್ ಆಗಬೇಕು, ಒಳ್ಳೆಯದಾಗಬೇಕು. 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅನ್ಸುತ್ತೆ, ಅಥವಾ ಅವ್ರಿಗೆ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ಯಾಕೋಗೊಳ್ಳೆ ನನ್ನ ಮಗ ತುಂಬ ಕಾನ್ಸಂಟ್ರೇಟ್ ಕೊಟ್ಟು ಓದ್ತಾ ಇಲ್ಲ, ನನ್ನ ಮಗಳು ಓದ್ತಾ ಇಲ್ಲ, ಸಾಲದಿಲ್ಲ, ಹಿಂಗೆ ಹೋದ್ರೆ ಆಗಲ್ಲ ಅಂತ ಅನ್ಸ್ಬೋದು. ನೀವು ಸಿಂಹರಾಶಿ ಆಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಹಂಗೆ ಅನ್ಸ್ಬೋದು. ಅಥವಾ ನಿಮ್ಮ ಮಕ್ಕಳೇ ಸಿಂಹರಾಶಿಯವರಾಗಿದ್ದರೂ ಸಹ ಅವ್ರೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ನಿಮ್ಮದು ಸಿಂಹರಾಶಿ, ನಿಮ್ಮ ಮಕ್ಕಳದು ಸಿಂಹರಾಶಿ, ಸೊ ಅವ್ರು ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂದ್ರೆ ನಿಮಗೆ ಅನಿಸ್ಬೋದು. ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ಆದ್ದರಿಂದ ಈ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ. ಜೊತೆಗೆ ಭರವಸೆಗಳನ್ನು ಯಾರಿಗೂ ದಯವಿಟ್ಟು ಕೊಡಬೇಡಿ. ನಾನು ಇದನ್ನು ಮಾಡಿಕೊಡ್ತೀನಿ, ಅದನ್ನು ನಿಮ್ಗೆ ಯಾಕೆ ನಾನಿಲ್ವಾ ಮೈ ಹೂನಾ ಅನ್ನೋ ಥರ ಯಾರಿಗೂ ನೀವು ಭರವಸೆ ಕೊಟ್ರಿ ಅಂದರೆ ಸಿಂಹರಾಶಿಯವರು ಭಾಳ ಎಡವಟ್ಟು ಮಾಡ್ಕೊಳ್ತೀರಾ. ಯಾವುದೇ ಕಾರಣಕ್ಕೂ ಫೆಬ್ರವರಿ ತಿಂಗಳಲ್ಲಿ ಯಾರಿಗೂ ಏನೋ ಮಾತು ಕೊಡೋಕೆ ಹೋಗ್ಬಿಡಿ, ಯಾವ ಭರವಸೆನೂ ಕೊಡೋಕೆ ಹೋಗ್ಬಿಡಿ. ಬಹಳ ಎಚ್ಚರಿಕೆಯಿಂದಿರಿ, ಮಾತಂತೂ ಕೊಡೋಕೆ ಹೋಗ್ಬಿಡಿ. ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಪರಿಹಾರ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ ನೀವು. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾ ದೇವಿಯ ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂತ ಹೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಇದೊಂಥರ ನವಚಕ್ರಕ್ಕೆ ಈಗ ಈ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬೋದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆ
ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನ ಅನ್ಕೊಳ್ತೀವೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನ, ಶ್ವೇತಾರ್ಕರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಇದಿಷ್ಟೂ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇನೆ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್, ಇಂಡಿಯನ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.